ಸ್ಟಾಪ್ ಮೇಕಿಂಗ್ 5 ಮಿಸ್ಟೇಕ್ ಇನ್ ದ ಜಿಮ್. ಹಲೋ ಗೈಸ್, ನೀವು ಜಿಮ್ಗೆ ಹೋಗ್ತಾ ಇದ್ದೀರಾ, ಆದ್ರೆ ನಿಮ್ಗೆ ರಿಸಲ್ಟ್ ಸಿಗ್ತಾ ಇಲ್ವಾ? ಹಾಗಾದ್ರೆ ನೀವು ಈ ಒಂದು 5 ಮಿಸ್ಟೇಕ್ಸ್ ನ ಮಾಡ್ತಾ ಇರ್ಬೋದು. ಫಸ್ಟ್ ಒನ್ ಬಂದು ಈಗೋ ಲಿಫ್ಟಿಂಗ್ ನ ಮಾಡಕ್ ಹೋಗ್ಬೇಡಿ. ಯಾರೋ ಒಬ್ರು ಹೆವಿಯಾಗಿ ವೇಟ್ ಲಿಫ್ಟ್ ಮಾಡ್ತಾ ಇದ್ದೀರಾ, ಅವ್ರನ್ನ ನೋಡ್ಕೊಂಡು ನೀವು ವೇಟ್ ಲಿಫ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವರು ಮೇ ಬಿ ಪವರ್ ಲಿಫ್ಟಿಂಗ್ ಆ ತರ ಯಾವ್ದಕ್ಕಾದ್ರೆ ಟ್ರೈ ಮಾಡ್ತಾ ಇರ್ಬೋದು. ಸೊ ಅವ್ರನ್ನ ನೋಡಿ ನೀವು ಲಿಫ್ಟ್ ಮಾಡಕ್ ಹೋಗ್ಬೇಡಿ. ಸೊ ನಿಮ್ಮ ಸ್ಟ್ರೆಂತ್ಗೆ ಎಷ್ಟಾಗುತ್ತೆ ಅಷ್ಟನ್ನ ಮಾತ್ರ ಪ್ರಾಪರ್ ಫಾರ್ಮ್ ಅಲ್ಲಿ ವರ್ಕೌಟ್ ಮಾಡಿ, ಸೊ ದಟ್ ನಿಮ್ಮ ಬಾಡಿ ಮೇಲೆ ಕೂಡ ಪ್ರಾಪರ್ ಆಗಿ ಟ್ರೈನ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಬಂದು ನಾಟ್ ಟ್ರ್ಯಾಕಿಂಗ್ ದ ಫುಡ್. ನಿಮ್ಮ ಫುಡ್ ನ ನೀವು ಟ್ರ್ಯಾಕ್ ಮಾಡಬೇಕು. ಎವ್ರಿ ಡೇ ನಿಮ್ಮ ಕ್ಯಾಲರೀಸ್ ಏನಿದೆ ಅಷ್ಟನ್ನ ಕರೆಕ್ಟ್ ಆಗಿ ಟ್ರ್ಯಾಕ್ ಮಾಡಬೇಕು. ಪರ್ ಮಂತ್ ನೀವು 2400 ಆರ್ 2300 ಕ್ಯಾಲರೀಸ್ ನ ಸೆಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅದನ್ನ ನೀವು ಎವ್ರಿ ಡೇ ಟ್ರ್ಯಾಕ್ ಮಾಡೋದ್ರಿಂದಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಥರ್ಡ್ ಒನ್ ಬಂದು ಸ್ಕಿಪ್ಪಿಂಗ್ ದ ಸ್ಲೀಪ್. ನಿದ್ರೆನ ಸ್ಕಿಪ್ ಮಾಡ್ತಾರೆ. ಸೊ ಈ ತರ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ನಿಮ್ಮ ವರ್ಕೌಟ್ ಅಲ್ಲಿ ಆದ್ಮೇಲೆ ನಿದ್ರೆನೇ ಇಂಪಾರ್ಟೆಂಟ್. ಬಾಡಿಗೆ ರಿಕವರಿ ಆಗ್ಬೇಕಂದ್ರೆ ಚೆನ್ನಾಗಿ ರೆಸ್ಟ್ ಸಿಗ್ಬೇಕು. ಸೊ ದಟ್ 8 hours ಆಫ್ ನಿದ್ರೆನ ನೀವು ಮಾಡ್ಬೇಕು. ಸೊ ಇನ್ನೊಂದು ಚೇಂಜಿಂಗ್ ದ ವರ್ಕೌಟ್ ಎವ್ರಿ ವೀಕ್. ನಿಮ್ಮ ವರ್ಕೌಟ್ ನ ನೀವು ಎವ್ರಿ ವೀಕ್ ಚೇಂಜ್ ಮಾಡಕ್ ಹೋಗ್ಬೇಡಿ. ಸೊ ನಿಮ್ಗೆ ಬೋರ್ ಆಗುತ್ತೆ ಅಂತ ನೀವು ವರ್ಕೌಟ್ ನ ಚೇಂಜ್ ಮಾಡಕ್ ಹೋದ್ರೆ ಪ್ರಾಪರ್ ಆಗಿ ನಿಮ್ಗೆ ಒಂದು ಐಡಿಯಾಸ್ ಇರಲ್ಲ. ಸೊ ನಿಮ್ಮ ಒಂದು ವರ್ಕೌಟ್ ನ ಡಿಸೈನ್ ಮಾಡ್ಕೊಂಡು ಪ್ರಾಪರ್ ಆಗಿರೋ ವರ್ಕೌಟ್ ನ ಡಿಸೈನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಮತ್ತೆ ಎಲ್ಲ ವರ್ಕೌಟ್ ಆಗಲಿ ಇಲ್ಲ ಡಯಟ್ ಆಗಲಿ ಇಲ್ಲ ನಿಮ್ಮ ಸ್ಲೀಪ್ ಆಗಲಿ ಇದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡಿ. ಆವಾಗ ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಶನ್ ತುಂಬಾನೇ ಚೆನ್ನಾಗುತ್ತೆ. ಇದೇ ರೀತಿ ಕನ್ನಡ ಫಿಟ್ನೆಸ್ ಟಿಪ್ಸ್ ಮತ್ತೆ ನನ್ನ ಬಾಡಿ ಬಿಲ್ಡಿಂಗ್ ಜರ್ನಿನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಬಾಯ್.